ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಏರುತ್ತಲೇ ಇದೆ. ಹೃದಯಾಘಾತದ ಮರಣ ಮೃದಂಗ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲೂ ಹೃದಯಾತಂಕ ಹೆಚ್ಚಾಗಿದ್ದು ಜನ ಭಯಭೀತರಾಗಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಮಾಲೆ. ಹಾರ್ಟ್ ಅಟ್ಯಾಕ್ ಮರಣ ಮೃದಂಗಕ್ಕೆ 4 ಬಲಿ. ರಾಜ್ಯದಲ್ಲಿ ಸದ್ಯಕ್ಕೆ ಹಾಸನದ್ದೇ ಸತ್ತು. ಹಾರ್ಟ್ ಅಟ್ಯಾಕ್ಗೆ ಹಾಸನ ಜಿಲ್ಲೆಯೊಂದರಲ್ಲೇ 44 ದಿನಗಳಲ್ಲಿ ಬರೋಬ್ಬರಿ 33 ಮಂದಿಯ ಉಸಿರು ನಿಂತಿದೆ. ಈ ಹೃದಯಾಘಾತದ ಪ್ರಕರಣಗಳು ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ. ಈಗ ಬೇರೆ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ ಭೂತ ಜನರನ್ನ ಕಾಡಲು ಶುರು ಮಾಡಿದೆ. ಅಲ್ಲದೆ ಒಬ್ಬರನ್ನೇ ಹೊಂಚು ಹಾಕಿ ಬಲಿ ಪಡಿತಾ ಇದೆ. 21 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ಹೆಸರು ಮದನ್, ವಯಸ್ಸು 21. 21 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ. ಹಾಸನದ ಚಿಕ್ಕಕೊಂಡಗುಳ ಗ್ರಾಮದ ಮದನ್ ತಡರಾತ್ರಿ ಮನೆಯಲ್ಲಿ ಕುಸಿದು ಬಿದ್ದು ಆಸ್ಪತ್ರೆಗೆ ತಲುಪುವ ಮುನ್ನವೇ ಮೃತಪಟ್ಟಿದ್ದಾನೆ. ವರ್ಷದ ಹಿಂದೆಯಷ್ಟೇ ಮದನ್ ತಂದೆ ತೀರ್ಕೊಂಡಿದ್ರಂತ ಬಲಿ ಪಡೆದಿದೆ. ಏನಿಲ್ಲ, ಕಾಲೇಜ್ ಹೋಗ್ತಿದ್ರು, ಈಗ ಸ್ವಲ್ಪ ಜನ ಬಿಟ್ಟಿದ್ರು, ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಓವರ್ ಆಗಿ ಜಾಸ್ತಿ ಆಗಿ 3 ದಿವಸದಿಂದ ಮನೆಗೆ ಬಂದಿದ್ರು. 3 ದಿವಸದಿಂದ ಮನೆಗೆ ಬಂದಿದ್ರು. ನಿನ್ನೆ 3 ದಿವಸ ಊಟ ಮಾಡಿಲ್ಲ. ನೆನ್ನೆ ಬೆಳಗ್ಗೆಯಿಂದ ಕುಡಿದವ್ರೆ ಎಣ್ಣೆ, ಊಟ ತಿಂಡಿ ಏನೋ ತಿಂದಿಲ್ಲ. ನೀವು ಹೋಗೋದ್ರೊಳಗೆ ನಾವು ಹೋಗೋದ್ರೊಳಗೆ ಬಿದ್ದಿದ್ರು. ಆಸ್ಪತ್ರೆಗೆ ಏನಾದ್ರು ಸೇರಿಸಿ? ಆಸ್ಪತ್ರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪಲ್ಸ್ ಎಲ್ಲ ಹಾಕಿ ಪೋಸ್ಟ್ ಮಾರ್ಟಮ್ ಎಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ. ಒಬ್ಬನೇ ಮಗ ಬೇಡ ಹೊರತಾಯಿ ಹೃದಯಾಘಾತಕ್ಕೆ ಗೃಹಿಣಿ ಬಲಿ. ಹೆಸರು ವಿಮಲಾ, ವಯಸ್ಸು 55 ವರ್ಷ. 55 ವರ್ಷದ ವಿಮಲಾ ಹೃದಯಾಘಾತಕ್ಕೀಡಾಗಿದ್ದಾರೆ. ಪಾತ್ರೆ ತೊಳೆಯುವಾಗಲೇ ಹಾರ್ಟ್ ಅಟ್ಯಾಕ್. ಹೆಸರು ಶೀಲಾ. ಇನ್ನು ಮಂಡ್ಯದಲ್ಲಿ ಬಾಳೆಹೊನ್ನಗ ಗ್ರಾಮದ ಗೃಹಿಣಿ ಶೀಲಾ ಪಾತ್ರೆ ತೊಳೆಯುವಾಗಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಪ್ರತಿಭಟನೆಗೆ ಬಂದಿದ್ದ ರೈತ ಸಾವು. ಹೆಸರು ಈಶ್ವರ್, ವಯಸ್ಸು 50 ವರ್ಷ. ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಬಂದಿದ್ದ ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಈಶ್ವರ್ ಸಾವಿಗೀಡಾಗಿರುವ ಸಾಧ್ಯತೆ ಇದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ. ಹಾಸನ ಜಿಲ್ಲೆಯನ್ನೇ ಮರೆತು ಬಿಟ್ಟ ಸಚಿವ ರಾಜಣ್ಣ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಹೆಚ್ಚು ಜನ ಬಲಿಯಾಗ್ತಿದ್ದಾರೆ. ಆದರೆ ಇದೆಲ್ಲ ಆಗ್ತಾ ಇದ್ರು ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿಲ್ಲ. ಈವರೆಗೆ ಏನಾಗ್ತಿದೆ ಎಂದು ಒಂದೇ ಒಂದು ಅಧಿಕಾರಿಗಳ ಸಭೆ ಮಾಡಿಲ್ಲ. ಇದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ರಿಪೋರ್ಟ್ ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆದಿದ್ದು ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿರುವ ಹಿನ್ನೆಲೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಹೆಚ್ಚುವರಿ ತಜ್ಞರ ವೈದ್ಯರ ನಿಯೋಜನೆಗೆ ಸಿಎಂ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಏರುತ್ತಲೇ ಇದೆ. ಹೃದಯಾಘಾತದ ಮರಣ ಮೃದಂಗ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲೂ ಹೃದಯಾತಂಕ ಹೆಚ್ಚಾಗಿದ್ದು ಜನ ಭಯಭೀತರಾಗಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಮಾಲೆ. ಹಾರ್ಟ್ ಅಟ್ಯಾಕ್ ಮರಣ ಮೃದಂಗಕ್ಕೆ 4 ಬಲಿ. ರಾಜ್ಯದಲ್ಲಿ ಸದ್ಯಕ್ಕೆ ಹಾಸನದ್ದೇ ಸತ್ತು. ಹಾರ್ಟ್ ಅಟ್ಯಾಕ್ಗೆ ಹಾಸನ ಜಿಲ್ಲೆಯೊಂದರಲ್ಲೇ 44 ದಿನಗಳಲ್ಲಿ ಬರೋಬ್ಬರಿ 33 ಮಂದಿಯ ಉಸಿರು ನಿಂತಿದೆ. ಈ ಹೃದಯಾಘಾತದ ಪ್ರಕರಣಗಳು ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ. ಈಗ ಬೇರೆ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ ಭೂತ ಜನರನ್ನ ಕಾಡಲು ಶುರು ಮಾಡಿದೆ. ಅಲ್ಲದೆ ಒಬ್ಬರನ್ನೇ ಹೊಂಚು ಹಾಕಿ ಬಲಿ ಪಡಿತಾ ಇದೆ. 21 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ಹೆಸರು ಮದನ್, ವಯಸ್ಸು 21. 21 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ. ಹಾಸನದ ಚಿಕ್ಕಕೊಂಡಗುಳ ಗ್ರಾಮದ ಮದನ್ ತಡರಾತ್ರಿ ಮನೆಯಲ್ಲಿ ಕುಸಿದು ಬಿದ್ದು ಆಸ್ಪತ್ರೆಗೆ ತಲುಪುವ ಮುನ್ನವೇ ಮೃತಪಟ್ಟಿದ್ದಾನೆ. ವರ್ಷದ ಹಿಂದೆಯಷ್ಟೇ ಮದನ್ ತಂದೆ ತೀರ್ಕೊಂಡಿದ್ರಂತ ಬಲಿ ಪಡೆದಿದೆ. ಏನಿಲ್ಲ, ಕಾಲೇಜ್ ಹೋಗ್ತಿದ್ರು, ಈಗ ಸ್ವಲ್ಪ ಜನ ಬಿಟ್ಟಿದ್ರು, ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಓವರ್ ಆಗಿ ಜಾಸ್ತಿ ಆಗಿ 3 ದಿವಸದಿಂದ ಮನೆಗೆ ಬಂದಿದ್ರು. 3 ದಿವಸದಿಂದ ಮನೆಗೆ ಬಂದಿದ್ರು. ನಿನ್ನೆ 3 ದಿವಸದಿಂದ ಊಟ ಮಾಡಿಲ್ಲ. ನೆನ್ನೆ ಬೆಳಗ್ಗೆಯಿಂದ ಕುಡಿದವ್ರೆ ಎಣ್ಣೆ, ಊಟ ತಿಂಡಿ ಏನೋ ತಿಂದಿಲ್ಲ. ನೀವು ಹೋಗೋದ್ರೊಳಗೆ ನಾವು ಹೋಗೋದ್ರೊಳಗೆ ಬಿದ್ದಿದ್ರು. ಆಸ್ಪತ್ರೆಗೆ ಏನಾದ್ರು ಸೇರಿಸಿ? ಆಸ್ಪತ್ರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪಲ್ಸ್ ಎಲ್ಲ ಹಾಕಿ ಪೋಸ್ಟ್ ಮಾರ್ಟಮ್ ಎಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ. ಒಬ್ಬನೇ ಮಗ ಬೇಡ ಹೊರತಾಯಿ
ಹೃದಯಾಘಾತಕ್ಕೆ ಗೃಹಿಣಿ ಬಲಿ. ಹೆಸರು ವಿಮಲಾ, ವಯಸ್ಸು 55 ವರ್ಷ. ಕೊಪ್ಪಳಿನಲ್ಲಿ 55 ವರ್ಷದ ವಿಮಲಾ ಹೃದಯಾಘಾತಕ್ಕೀಡಾಗಿದ್ದಾರೆ. ಪಾತ್ರೆ ತೊಳೆಯುವಾಗಲೇ ಹಾರ್ಟ್ ಅಟ್ಯಾಕ್. ಹೆಸರು ಶೀಲಾ. ಇನ್ನು ಮಂಡ್ಯದಲ್ಲಿ ಬಾಳೆಹೊನ್ನಕ್ಕೆ ಗ್ರಾಮದ ಗೃಹಿಣಿ ಶೀಲಾ ಪಾತ್ರೆ ತೊಳೆಯುವಾಗಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಪ್ರತಿಭಟನೆಗೆ ಬಂದಿದ್ದ ರೈತ ಸಾವು. ಹೆಸರು ಈಶ್ವರ್, ವಯಸ್ಸು 50 ವರ್ಷ. ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಬಂದಿದ್ದ ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಈಶ್ವರ್ ಸಾವಿಗೀಡಾಗಿರುವ ಸಾಧ್ಯತೆ ಇದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ. ಹಾಸನ ಜಿಲ್ಲೆಯನ್ನೇ ಮರೆತು ಬಿಟ್ಟ ಸಚಿವ ರಾಜಣ್ಣ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಹೆಚ್ಚು ಜನ ಬಲಿಯಾಗ್ತಿದ್ದಾರೆ. ಆದರೆ ಇದೆಲ್ಲ ಆಗ್ತಾ ಇದ್ರು ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿಲ್ಲ. ಈವರೆಗೆ ಏನಾಗ್ತಿದೆ ಎಂದು ಒಂದೇ ಒಂದು ಅಧಿಕಾರಿಗಳ ಸಭೆ ಮಾಡಿಲ್ಲ. ಇದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ರಿಪೋರ್ಟ್ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆದಿದ್ದು ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿರುವ ಹಿನ್ನೆಲೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಹೆಚ್ಚುವರಿ ತಜ್ಞರ ವೈದ್ಯರ ನಿಯೋಜನೆಗೆ ಸಿಎಂ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಏರುತ್ತಲೇ ಇದೆ. ಹೃದಯಾಘಾತದ ಮರಣ ಮೃದಂಗ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲೂ ಹೃದಯಾತಂಕ ಹೆಚ್ಚಾಗಿದ್ದು ಜನ ಭಯಭೀತರಾಗಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಮಾಲೆ. ಹಾರ್ಟ್ ಅಟ್ಯಾಕ್ ಮರಣ ಮೃದಂಗಕ್ಕೆ 4 ಬಲಿ. ರಾಜ್ಯದಲ್ಲಿ ಸದ್ಯಕ್ಕೆ ಹಾಸನದ್ದೇ ಸತ್ತು. ಹಾರ್ಟ್ ಅಟ್ಯಾಕ್ಗೆ ಹಾಸನ ಜಿಲ್ಲೆಯೊಂದರಲ್ಲೇ 44 ದಿನಗಳಲ್ಲಿ ಬರೋಬ್ಬರಿ 33 ಮಂದಿಯ ಉಸಿರು ನಿಂತಿದೆ. ಈ ಹೃದಯಾಘಾತದ ಪ್ರಕರಣಗಳು ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ. ಈಗ ಬೇರೆ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ ಭೂತ ಜನರನ್ನ ಕಾಡಲು ಶುರು ಮಾಡಿದೆ. ಅಲ್ಲದೆ ಒಬ್ಬರನ್ನೇ ಹೊಂಚು ಹಾಕಿ ಬಲಿ ಪಡಿತಾ ಇದೆ. 21 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ಹೆಸರು ಮದನ್, ವಯಸ್ಸು 21. 21 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ. ಹಾಸನದ ಚಿಕ್ಕಕೊಂಡಗುಳ ಗ್ರಾಮದ ಮದನ್ ತಡರಾತ್ರಿ ಮನೆಯಲ್ಲಿ ಕುಸಿದು ಬಿದ್ದು ಆಸ್ಪತ್ರೆಗೆ ತಲುಪುವ ಮುನ್ನವೇ ಮೃತಪಟ್ಟಿದ್ದಾನೆ. ವರ್ಷದ ಹಿಂದೆಯಷ್ಟೇ ಮದನ್ ತಂದೆ ತೀರ್ಕೊಂಡಿದ್ರನ್ನ ಬಲಿ ಪಡೆದಿದೆ. ಏನಿಲ್ಲ, ಕಾಲೇಜಿಗೆ ಹೋಗ್ತಿದ್ರು, ಈಗ ಸ್ವಲ್ಪ ಜನ ಬಿಟ್ಟಿದ್ರು, ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಓವರ್ ಆಗಿ ಜಾಸ್ತಿ ಆಯ್ತು. 3 ದಿವಸದಿಂದ ಮನೆಗೆ ಬಂದಿದ್ರು. 3 ದಿವಸದಿಂದ ಮನೆಗೆ ಬಂದಿದ್ದು. ನಿನ್ನೆ ಅದೇ 3 ದಿವಸದಿಂದ ಊಟ ಮಾಡಿಲ್ಲ. ನೆನ್ನೆ ಬೆಳಗ್ಗೆಯಿಂದ ಕುಡಿದೋರು ಎಣ್ಣೆ, ಊಟ ತಿಂಡಿ ಏನೋ ತಿಂದಿಲ್ಲ. ನೀವು ಹೋಗೋದ್ರೊಳಗೆ ನಾವು ಹೋಗೋದ್ರೊಳಗೆ ಬಿದ್ದಿದ್ರು. ಆಸ್ಪತ್ರೆಗೆ ಏನಾದ್ರು ಸೇರಿಸಿ? ಆಸ್ಪತ್ರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪಲ್ಸ್ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ. ಒಬ್ಬನೇ ಬೇಡ ಹೊರತಾಗಿ ಹೃದಯಾಘಾತಕ್ಕೆ ಗೃಹಿಣಿ ಬಲಿ. ಹೆಸರು ವಿಮಲಾ, ವಯಸ್ಸು 55 ವರ್ಷ. ಕೊಪ್ಪಳಿನಲ್ಲಿ 55 ವರ್ಷದ ವಿಮಲಾ ಹೃದಯಾಘಾತಕ್ಕೀಡಾಗಿದ್ದಾರೆ. ಪಾತ್ರೆ ತೊಳೆಯುವಾಗಲೇ ಹಾರ್ಟ್ ಅಟ್ಯಾಕ್. ಹೆಸರು ಶೀಲಾ. ಇನ್ನು ಮಂಡ್ಯದಲ್ಲಿ ಬಾಳೆಹೊನ್ನಕ್ಕೆ ಗ್ರಾಮದ ಗೃಹಿಣಿ ಶೀಲಾ ಪಾತ್ರೆ ತೊಳೆಯುವಾಗಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಪ್ರತಿಭಟನೆಗೆ ಬಂದಿದ್ದ ರೈತ ಸಾವು. ಹೆಸರು ಈಶ್ವರ್, ವಯಸ್ಸು 50 ವರ್ಷ. ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಬಂದಿದ್ದ ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಈಶ್ವರ್ ಸಾವಿಗೀಡಾಗಿರುವ ಸಾಧ್ಯತೆ ಇದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ. ಹಾಸನ ಜಿಲ್ಲೆಯನ್ನೇ ಮರೆತು ಬಿಟ್ಟ ಸಚಿವ ರಾಜಣ್ಣ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಹೆಚ್ಚು ಜನ ಬಲಿಯಾಗ್ತಿದ್ದಾರೆ. ಆದರೆ ಇದೆಲ್ಲ ಆಗ್ತಾ ಇದ್ರು ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿಲ್ಲ. ಈವರೆಗೆ ಏನಾಗ್ತಿದೆ ಎಂದು ಒಂದೇ ಒಂದು ಅಧಿಕಾರಿಗಳ ಸಭೆ ಮಾಡಿಲ್ಲ. ಇದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ರಿಪೋರ್ಟ್ನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆದಿದ್ದು ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿರುವ ಹಿನ್ನೆಲೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಹೆಚ್ಚುವರಿ ತಜ್ಞರ ವೈದ್ಯರ ನಿಯೋಜನೆಗೆ ಸಿಎಂ ಸೂಚನೆ ನೀಡಿದ್ದಾರೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.